ವಿಜಯ್ ಸರ್ಕಾರ ರಚನೆಗೆ ರಾಜ್ಯಪಾಲರು ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ. ತಮಿಳುನಾಡು ಲೋಕಭವನದ ಮುಂದೆ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭಿತ್ತಿ ಪತ್ರ ಹಿಡಿದು ವಿಜಯ್ ಬೆಂಬಲಿಗರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಲೋಕಭವನದಲ್ಲಿ ಬಹುಮತ ಸಾಬೀತು, ಸಂವಿಧಾನಕ್ಕೆ ವಿರೋಧ. ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಮಾಡೋದು ಕಾನೂನು. ಬೊಮ್ಮಾಯಿ ಪ್ರಕರಣದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಇದನ್ನು ಹೇಳಿದೆ. ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಮಾಡಬೇಕು. ರಾಜ್ಯಪಾಲರಿಂದ ವಿನಾಕಾರಣ ವಿಳಂಬ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಬಲಿಗರು. விஜய் அவர்களுக்கு பதவி பிரமாணம் கேட்கிறேன். நான் ஏன்னா ஏற்கனவே எஸ்ஆர் பொம்மை வழக்கில் உச்ச நீதிமன்ற தீர்ப்பு என்னன்னு கேட்டீங்கன்னா, ஆளுநர் மாளிகை பெரும்பான்மை நிரூபிக்கக்கூடிய இடம் இல்லை, அது சட்டமன்றம் தான், அது அரசியலமைப்பு சட்டமும் சொல்லுது. அதனால ஆளுநர் ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನಾವಿಲ್ಲಿ ಗಮನಿಸ್ತಾ ಇರೋ ಹಾಗೆ ಒಂದ್ ಕಡೆ ಬೆಂಬಲಿಗರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಮೊದಲನೇದಾಗಿ ಪ್ರಮಾಣ ವಚನಕ್ಕೆ ಅವಕಾಶ ಮಾಡಿಕೊಡಿ, ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ, ಇದು ಕೂಡ ಆಪ್ಷನ್ ಇದೆಯಾ? ಆ ರೀತಿ ಮಾಡಬಹುದಾ? ಯಾಕೆ ರಾಜ್ಯಪಾಲರು ವಿಳಂಬ ಧೋರಣೆಯನ್ನ ತೋರ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಈಗ ವಿಜಯ್ ಮನೆಗೆ ನೀಡಿದಂತ ಹೆಚ್ಚಿನ ಭದ್ರತೆಯನ್ನ ತೆರವುಗೊಳಿಸಲಾಗಿದೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಯಾಕೆ, ಏನು, ಆ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಹರೀಶ್. ಮಧು ನಾಗರಾಜ್, ನಿನ್ನೆವರೆಗೂ ಕೂಡ ಪ್ರಮಾಣ ವಚನಕ್ಕೆ ಎಲ್ಲ ರೀತಿಯಂತ ಸಿದ್ಧತೆಗಳು ನಡೀತಾ ಇತ್ತು. ಲೋಕಭವನಕ್ಕೆ ತೆರಳಿದಂತಹ ವಿಜಯ್ ಅವರು ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿಕೊಂಡ್ರು, ನಮ್ಮ ಸರ್ಕಾರ ರಚನೆಗೆ ಅವಕಾಶವನ್ನ ಮಾಡಿಕೊಡಿ, ನಮಗೆ 112 ಶಾಸಕರ ಬೆಂಬಲ ಇದೆ, ಅದ್ರ ಜೊತೆಗೆ 118 ಶಾಸಕರ ಬೆಂಬಲವನ್ನ ನಾವು ವಿಧಾನಸಭೆಯಲ್ಲಿ ತೋರಿಸ್ತೀವಿ, ಬಹುಮತವನ್ನ ಸಾಬೀತುಪಡಿಸಲಿಕ್ಕೆ ನಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ಅವಕಾಶ ಮಾಡಿಕೊಡಿ ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ರಾಜ್ಯಪಾಲರು ಒಂದು ಸ್ಪಷ್ಟವಾಗಿ ಹೇಳಿದ್ರು, 118 ಶಾಸಕರ ಸಂಪೂರ್ಣ ಬಹುಮತದ ಪಟ್ಟಿಯೊಂದಿಗೆ ಬಂದಾಗ ಮಾತ್ರ ಸರ್ಕಾರ ರಚನೆಗೆ ಅವಕಾಶವನ್ನ ಮಾಡಿಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ರು. ಆದ್ರೆ ಇನ್ನ ಯಾರು ಸಪೋರ್ಟ್ ಮಾಡ್ತಾರೆ ವಿಜಯ್ ಅವರಿಗೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟವಾಗಿಲ್ಲ. ಇನ್ನು 2-3 ಪಕ್ಷಗಳು ಸಪೋರ್ಟ್ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಅಧಿಕೃತವಾದಂತಹ ಪತ್ರವನ್ನ ವಿಜಯ್ ಅವರಿಗೆ ಕೊಟ್ಟಿಲ್ಲ. ಹೀಗಿದ್ದಾಗ ಮತ್ತೊಮ್ಮೆ ಇವತ್ತು ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿಯಾಗಿ ತಮ್ಮ ವಾದವನ್ನು ಕೂಡ ಮಂಡಿಸಿದ್ದಾರೆ. ಬಹುಮುಖ್ಯವಾಗಿ ರಾಜ್ಯಪಾಲರು ವಿಜಯ್ ಅವರನ್ನ ಕರೆಸ್ಕೊಂಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಮತ್ತೆ ಈ ಮಧ್ಯದಲ್ಲಿ ರಾಜ್ಯಪಾಲರು ಸಾಕಷ್ಟು ಕಾನೂನು ತಜ್ಞರ ಸಲಹೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಒಂದ್ ವೇಳೆ ವಿಜಯ್ ಅವರಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನ ಕೊಡದೆ ಹೋದ್ರೆ ಏನೇನೆಲ್ಲ ಕಾನೂನು ಸಮಸ್ಯೆಗಳನ್ನ ಎದುರಿಸಬಹುದು ಅನ್ನುವಂತಹದನ್ನ ರಾಜ್ಯಪಾಲರು ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಈಗ ಒಂದ್ ವೇಳೆ ವಿಜಯ್ ಅವರಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ ರಾಜ್ಯಪಾಲರು ಅವಕಾಶ ಮಾಡಿಕೊಡ್ಲಿಲ್ಲ ಅಂತಂದ್ರೆ ಅತಿ ದೊಡ್ಡ ಪಕ್ಷ ಆಗಿರುವಂತಹ ಟಿವಿಕೆ ಮತ್ತು ಬೆಂಬಲ ನೀಡಿರುವಂತಹ ಕಾಂಗ್ರೆಸ್ ಎರಡೂ ಪಕ್ಷಗಳು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನಿಂದ ರಾಜ್ಯಪಾಲರಿಗೆ ನಿರ್ದೇಶನ ಕೊಡಿಸುವಂತಹ ಸಾಧ್ಯತೆ ಕೂಡ ಇರುವಂತಹದ್ದು. ಯಾಕಂದ್ರೆ ಸರ್ಕಾರ ರಚನೆ ಮಾಡಕ್ಕೆ ಅವಕಾಶ ಕೊಡಲಿಲ್ಲ ಅಂತಂದಾಗ ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ನಿಂದ ನಿರ್ದೇಶನ ತೆಗೆದುಕೊಂಡು ಸರ್ಕಾರ ರಚನೆಯನ್ನ ಮಾಡಿ ನಂತರ ವಿಧಾನಸಭೆಯಲ್ಲಿ ಬಹುಮತವನ್ನ ಸಾಬೀತುಪಡಿಸುವಂತಹ ಪ್ರಕ್ರಿಯೆಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ಪ್ಲಾನ್ನಲ್ಲಿ ಈಗ ವಿಜಯ್ ಅವರು ಇರುವಂತಹದ್ದು. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರನೇ ಈಗ ರಾಜ್ಯಪಾಲರು ವಿಜಯ್ ಅವ್ರನ್ನ ಕರೆಸಿದ್ದಾರೆ, ಸುದೀರ್ಘವಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ನಿಜವಾಗಿಯೂ ಬಹುಮತ ಇದೆಯಾ, ಯಾವ ಪಕ್ಷಗಳು ಬೆಂಬಲ ಕೊಡ್ತವೆ ಅನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ವಿಜಯ್ ಅವರಿಂದ ಪಡ್ಕೊಂಡಿರುವಂತಹದ್ದು. ಸದ್ಯದಲ್ಲೇ ರಾಜಭವನದಿಂದ ಒಂದು ಸ್ಪಷ್ಟ ಸೂಚನೆ ವಿಜಯ್ ಅವರಿಗೆ ಹೋಗುತ್ತೆ. ಅಂದ್ರೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನುವಂತಹದ್ದು. ಒಂದ್ ವೇಳೆ 118 ಶಾಸಕರ ಬೆಂಬಲ ಇದ್ದಾಗ ಮಾತ್ರ ಅವಕಾಶವನ್ನ ಕೊಡ್ತೀವಿ ಅಂತಂದ್ರೆ ಮುಂದೆ ಕಾನೂನು ಸಮರಕ್ಕೆ ನಾಂದಿ ಹಾಡುತ್ತೆ. ಹಾಗಾಗಿ ಎಲ್ಲವನ್ನೂ ಕೂಡ ಚರ್ಚೆ ಮಾಡಿದ್ದಾರೆ. ವಿಜಯ್ ಅವರು ಕೂಡ ಈಗ ಲೋಕಭವನದಿಂದ ಹೊರಗಡೆ ಹೋಗಿದ್ದಾರೆ. ನಿರಂತರವಾಗಿ ಅರ್ಧ ಗಂಟೆಗಳ ಕಾಲ ಹೆಚ್ಚು ರಾಜ್ಯಪಾಲರ ಜೊತೆ ವಿಜಯ್ ಅವರು ಚರ್ಚೆಯನ್ನ ಮಾಡಿರುವಂತಹದ್ದು. ಹೀಗಿದ್ದಾಗ ರಾಜಭವನದಿಂದ ಯಾವ ರೀತಿಯಾದಂತಹ ಸೂಚನೆ ಬರುತ್ತೆ ಅನ್ನುವಂತಹದ್ದು ಇನ್ನೂ ಕೂಡ ಕುತೂಹಲ ಇರುವಂತಹದ್ದು. ಬಹು ಮುಖ್ಯವಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ತಯಾರಿ ನೆಹರು ಮೈದಾನದಲ್ಲಿ ನಡೆದಿತ್ತು. ಸ್ಟೇಜ್ ಕೂಡ ಹಾಕಿ ಆಗಿತ್ತು. ಮೈದಾನಕ್ಕೆ ಸುಣ್ಣ ಬಣ್ಣ ಎಲ್ಲವನ್ನು ಹೊಡೆದು ಸಂಪೂರ್ಣವಾಗಿ ರೆಡಿ ಮಾಡಲಾಗಿತ್ತು. ಆದರೆ ರಾಜ್ಯಪಾಲರು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಲಿಲ್ಲ. ಸಂಪೂರ್ಣ ಬಹುಮತ ಇದ್ದಾಗ ಮಾತ್ರ ಪ್ರಮಾಣ ವಚನಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿರೋದ್ರಿಂದ ವಿಜಯ್ ಅವರ ಭೇಟಿ ಮತ್ತೆ ರಾಜ್ಯಪಾಲರು ಭೇಟಿಯಾಗಿರುವಂತಹದ್ದು ಬಹಳಷ್ಟು ಕುತೂಹಲ ಕೆರಳಿಸಿದೆ. ರಾಜಭವನದಿಂದ ಯಾವ ರೀತಿಯಾದಂತಹ ಸೂಚನೆ ಬರುತ್ತೆ ಅನ್ನುವಂತಹದ್ದು ಬಹಳಷ್ಟು ಕುತೂಹಲವನ್ನು ಕೆರಳಿಸಿರುವಂತಹದ್ದು. ಇನ್ನೊಂದು ಕಡೆ ಎಐಎಡಿಎಂಕೆಯಲ್ಲೂ ಕೂಡ ಒತ್ತಡ ಹೆಚ್ಚಾಗ್ತಿದೆ. ವಿಜಯ್ ಅವರಿಗೆ ಬೆಂಬಲವನ್ನು ಕೊಡಬೇಕು, ವಿಜಯ್ ಸರ್ಕಾರಕ್ಕೆ ಅಟ್ಲೀಸ್ಟ್ ಬಾಹ್ಯವಾಗಿ ಆದರೂ ಬೆಂಬಲ ಕೊಡಬೇಕು, ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ
ಒಂದು ಬಣ AIADMK ಒಂದು ಬಣ ವಾದವನ್ನ ಮಾಡ್ತಿರುವಂತಹದ್ದು. ಹಾಗಾಗಿ AIADMK ಶಾಸಕರನ್ನ ಪುದುಚೇರಿಯಲ್ಲಿ ಇರ್ತಕ್ಕಂಥ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. 25ಕ್ಕೂ ಹೆಚ್ಚು ಶಾಸಕರನ್ನ ಆ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿ ಅವರ ಎಲ್ಲರ ಮೇಲೂ ಕೂಡ ಕಣ್ಗಾವಲನ್ನ ಇಡಲಾಗಿದೆ. ಎಲ್ಲಿ ವಿಜಯ್ ಅವರಿಗೆ ಸಪೋರ್ಟ್ ಮಾಡಿಬಿಡ್ತಾರೋ ಅನ್ನುವಂಥದ್ದು. ಯಾಕಂತಂದ್ರೆ ವಿಜಯ್ ಅವರಿಗೆ ಸಪೋರ್ಟ್ ಕೊಡ್ಲಿಕ್ಕೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಸುತಾರಾಮ್ ಒಪ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ವಿಜಯ್ ಅವರಿಗೆ AIADMK ಇಂದ ಬೆಂಬಲ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಕಾಂಗ್ರೆಸ್ ಸಪೋರ್ಟ್ ಕೊಟ್ಟಿರೋದ್ರಿಂದ AIADMK ಯಾವುದೇ ಕಾರಣಕ್ಕೂ ಸಪೋರ್ಟ್ ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಕಾಂಗ್ರೆಸ್ ಸಪೋರ್ಟ್ ಇಲ್ಲ ಅಂತಂತ ಸಂದರ್ಭದಲ್ಲಿ AIADMK TVK ಮೈತ್ರಿ ಸರ್ಕಾರ ರಚನೆಗೆ ಸಾಕಷ್ಟು ಪ್ರಯತ್ನಗಳು ನಡೆದಿತ್ತು. ಅಂದ್ರೆ AIADMK ನಾಯಕರು ಕೂಡ TVK ಜೊತೆ ಮಾತುಕತೆ ನಡೆಸಿ ಸರ್ಕಾರ ರಚನೆ ಮಾಡಬೇಕು ಅನ್ನುವಂತಹ ಹುಮ್ಮಸ್ಸಲ್ಲಿದ್ರು. ಅಷ್ಟೊತ್ತಿಗಾಗಲೇ ಕಾಂಗ್ರೆಸ್ TVKಗೆ ಬೆಂಬಲವನ್ನ ಕೊಟ್ಟಿರೋದ್ರಿಂದ ದೊಡ್ಡ ಪಕ್ಷ AIADMK ಆ ಪಕ್ಷದ ಜೊತೆ ಒಂದು ವೇಳೆ ಮೈತ್ರಿ ಮಾಡ್ಕೊಂಡು ಹೋಗಿದ್ದೆ ಆದಲ್ಲಿ ವಿಜಯ್ ಅವರಿಗೂ ಕೂಡ ಹಿನ್ನಡೆ ಆಗುವಂತಹ ಸಾಧ್ಯತೆ ಇತ್ತು. ಯಾಕಂತಂದ್ರೆ ಚುನಾವಣೆಯಲ್ಲಿ ವಿಜಯ್ ಅವರು AIADMK ಮತ್ತು DMK ವಿರುದ್ಧವೇ ಭಾಷಣಗಳನ್ನ ಮಾಡಿದ್ದಂಥದ್ದು. ರಾಜಕೀಯ ವಿರೋಧಿಗಳು ಎರಡು ಪಕ್ಷಗಳು ಅನ್ನುವಂತ ನಿಟ್ಟಿನಲ್ಲಿ ವಿಜಯ್ ಅವರು ಭಾಷಣವನ್ನ ಮಾಡಿದ್ರು. ಅಂತಹ ಸಂದರ್ಭದಲ್ಲಿ AIADMK ಜೊತೆ ಏನಾದ್ರು ಮೈತ್ರಿ ಮಾಡ್ಕೊಂಡಿದ್ದೆ ಆದಲ್ಲಿ ಜನರೇ ತಿರುಗು ಬೀಳುವಂತಹ ಸಾಧ್ಯತೆ ಇತ್ತು. ಜನರು ಇದನ್ನ ಒಪ್ಪದೇ ಇರತಕ್ಕಂತ ಸಾಧ್ಯತೆ ಇತ್ತು. ಹಾಗಾಗಿ ವಿಜಯ್ ಅವರು AIADMK ಜೊತೆ ನೇರವಾಗಿ ಮೈತ್ರಿ ಮಾಡ್ಕೊಳ್ಳೋದ್ರ ಬಗ್ಗೆ ಸಾಕಷ್ಟು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಹಾಗೂ ಇತರ ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಸೇರಿ ಮೈತ್ರಿ ಮಾಡ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಡಪಕ್ಷಗಳ ಜೊತೆ ಕೂಡ ಮಾತುಕತೆಯನ್ನ ಮಾಡಿದ್ದಾರೆ. VCK ಪಕ್ಷ ಜೊತೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. VCK ಪಕ್ಷದಿಂದ ಈಗಾಗಲೇ ಒಂದು ಸಂದೇಶ ಬಂದಿದೆ, ನಾವು ವಿಜಯ್ ಅವರ ಪಕ್ಷಕ್ಕೆ ಬೆಂಬಲವನ್ನ ಕೊಡ್ತೀವಿ, ಸರ್ಕಾರ ರಚನೆ ಮಾಡ್ಲಿಕ್ಕೆ ನಾವು ಯಾವುದೇ ರೀತಿಯಂತ ಅಡ್ಡಿ ಮಾಡೋದಿಲ್ಲ. ಆದ್ರೆ ಇಲ್ಲಿ ಅಡ್ಡಿ ಆಗಿರ್ತಕ್ಕಂಥದ್ದು ಬಿಜೆಪಿ ರಾಜ್ಯಪಾಲರನ್ನ ಬಳಸ್ಕೊಂಡು ವಿಳಂಬವನ್ನ ಮಾಡ್ತಾ ಇದೆ. ಆ ರೀತಿ ಮಾಡಬಾರ್ದು. VCK ಬೆಂಬಲ TVK ವಿಜಯ್ ಅವರಿಗೆ ಇದೆ ಅನ್ನುವಂತಹದನ್ನ, VCK ಇಬ್ಬರು ಶಾಸಕರ ಬೆಂಬಲ ಸಿಗುತ್ತೆ ಅನ್ನುವಂತಹದನ್ನ VCK ನಾಯಕರೀಗ ಹೇಳಿರುವಂತಹದ್ದು. ಈಗ ಎಡಪಕ್ಷಗಳ 4 ಶಾಸಕರು ಬೆಂಬಲ ಕೊಟ್ಟಿದ್ದೆ ಆದಲ್ಲಿ ವಿಜಯ್ ಅವರು ನಿರಾತಂಕವಾಗಿ ಸರ್ಕಾರವನ್ನ ರಚನೆ ಮಾಡಬಹುದಾಗಿದೆ. ರಾಜಭವನದಲ್ಲಿ ರಾಜ್ಯಪಾಲರಿಗೆ ಕಳಿಸುವಂತಹ ಶಾಸಕರ ಬೆಂಬಲದ ಲಿಸ್ಟ್ ನಲ್ಲಿ 118 ಶಾಸಕರ ಬೆಂಬಲ ಇದೆ ಅನ್ನುವಂಥದ್ದನ್ನು ಕೂಡ ತೋರಿಸಲಿಕ್ಕೆ ಸಹಕಾರಿ ಆಗುತ್ತೆ. ಸಂಜೆ ಒಳಗೆ ಒಂದಷ್ಟು ಶಾಸಕರ ಬೆಂಬಲ ಸಿಗುವಂತ ಸಾಧ್ಯತೆ ಇದೆ. ಸಂಪೂರ್ಣ ಲಿಸ್ಟ್ ಅನ್ನ ರಾಜಭವನಕ್ಕೆ ಕಳಿಸಿ ಅಂತಿಮವಾಗಿ ರಾಜಭವನದಿಂದ ಬರ್ತಕ್ಕಂತಹ ನಿರ್ದೇಶನಕ್ಕೆ ಈಗ ವಿಜಯ್ ಅವರು ಕಾಯ್ತಾ ಇದ್ದಾರೆ. ಮಧು ನಾಗರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.